ಇಲ್ಲ ಅಂದರೆ ಇವಾಗ ಎಷ್ಟೊಂದು ಕಡೆಯಿಂದ ಪ್ರೋಬಯೋಟಿಕ್ಸ್ ತುಂಬ ಬರ್ತಿದೆ. ಓಕೆ, ಸೊ ಆ ಥರ ಕೋಲ್ಡ್ ಸ್ಟೋರ್ಡ್ ಪ್ರೋಬಯೋಟಿಕ್ಸ್, ಇಲ್ಲಾಂದರೆ ಈಸಿಯೆಸ್ಟ್ ಅಂದರೆ ಟೆಂಪ್ರೇಚರ್ ಸ್ಟೇಬಲ್ ಗಮ್ಮೀಸ್. ಅಂದರೆ ಅದು ನಾವು ತಿಂದ ಮೇಲೆ ಹೊಟ್ಟೆಲಿ ಹೋಗಿ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಇಲ್ಲಾಂದರೆ ಮಾಡೋವಾಗಲೇ ಹೀಟಿಗೆ ಸತ್ತೇ ಹೋಗ್ಬಿಟ್ಟಿರುತ್ತೆ. ನಾವಿವಾಗ ಪ್ಯಾಕೆಟ್ ದಹಿ ಆರ್ ಈ ದೊಡ್ಡ ದೊಡ್ಡ ಟಬ್ಸಲ್ಲಿ ಏನು ಮೊಸರು ತರ್ತೀವಿ, ಅದು ಆಲ್ರೆಡಿ ಸಾಯಿಸಿಟ್ಬಿಟ್ಟಿರ್ತಾರೆ ಬ್ಯಾಕ್ಟೀರಿಯಾ. ಅಂದರೆ ಅದನ್ನು ಮೊಸರು ಮಾಡಿ ಅದನ್ನು ಒಂದು ಪ್ಯಾಕೆಟ್ ಥರ ಮಾಡೋ ಅಷ್ಟರಲ್ಲೇ ಎಲ್ಲ ಬ್ಯಾಕ್ಟೀರಿಯಾ. ಹೌದು, ಯಾಕಂದರೆ ಇವಾಗ ಅದನ್ನು ಫಸ್ಟ್ ಅವರು ಒಂದು ಟೆಂಪ್ರೇಚರ್ ಟೇಸ್ಟ್ ಎಲ್ಲದಕ್ಕೂ ತರಬೇಕು. ತಂದ ಮೇಲೆ ಅದನ್ನು ಪ್ಯಾಕ್ ಮಾಡಿದ್ರೆ ಇದು 6 ತಿಂಗಳಾದರೂ ಇರಬೇಕು. ಅಂದರೆ ಬ್ಯಾಕ್ಟೀರಿಯಾ ಬೆಳೀತಾ ಇದ್ರೆ ಎಲ್ಲಿರುತ್ತೆ ಬಾಕ್ಸಲ್ಲಿ, ಸೊ ಅದನ್ನು ಸಾಯಿಸ್ಬಿಟ್ಟು ಕೊಡ್ತಾರೆ. ಸೊ ತಿಂದರೆ ಏನು ಪ್ರಯೋಜನ ಇಲ್ಲ, ಮೋಸ್ಟ್ ಟೈಮ್ಸ್ ಪ್ರಯೋಜನ ಇಲ್ಲ. ಸೊ ಅದನ್ನು ತಂದ್ಬಿಟ್ಟು ನಾವು ಮತ್ತೆ ಮನೇಲಿ ಮೊಸರು ಮಾಡ್ಕೊಂಡು ತಿಂದರೆ ಲೈವ್ ಬ್ಯಾಕ್ಟೀರಿಯಾ ಅಂದರೆ ಬದುಕಿರೋ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಓಕೆ. ಇಲ್ಲಾಂದರೆ ಈ ಥರ ಗಮೀಸ್, ಇದೇನು ಹೊಟ್ಟೆ ಒಳಗಡೆ ಹೋಗಿ ಆ್ಯಕ್ಟಿವೇಟ್ ಆಗೋ ಅಂಥ ಗಮೀಸ್, ಆ ಥರ ಯೂಸ್ ಮಾಡ್ಕೊಬೋದು.